ಪಜ್ಜುಂದು ತುಂಬ ಬಾರುಂಟು ಮಾರೆ. ಹೋಗ್ಲಿ ಬಿಡಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಚಿಲ್ಲರ್ ಪಾರ್ಟಿ. ಜಿಂದಾಬಾದ್. ಥ್ಯಾಂಕ್ ಯು. ಸಲ ನಾವು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಒಮ್ಮೆ ನಾನು ಅದನ್ನು ಸೂಪರ್ ಖುಷಿ ಆಯ್ತು. ನಮ್ಮ ಫ್ಯಾಮಿಲಿ ಈಗ ಲಾಸ್ಟ್ ಪಾರ್ಟ್ ಎಲ್ಲರಿಗೆ ಗೊತ್ತುಂಟು. ಗಿಫ್ಟ್ಸ್ ಎಲ್ಲರ ಪ್ರೀತಿಯಿಂದ ಗಿಫ್ಟ್ ತಂದಿದ್ದಾರೆ. ಓಕೆ, ಸೊ ಯಾವಾಗ ನಾವು ಎಂತ ಮಾಡ್ತೇವೆ, ಗಿಫ್ಟ್ ತಂದಿದ್ದಾರೆ, ಈ ಒಂದು ಗಿಫ್ಟ್ ಬಂದು ಕೊಡ್ತಾರೆ, ಅವನ ಗಿಫ್ಟ್ ಬಂದು ಕೊಡ್ತಾರೆ. ಈ ಸತಿ ಹಾಗೆ ಅಲ್ಲ. ಈ ಸತಿ ನಿಮ್ಗೆ ಗಿಫ್ಟ್ ಬೇಕಾ, ಗೆಸ್ ಮಾಡ್ಬೇಕಾ? ಗೆಸ್ ಅಲ್ಲ, ನೀವು ಹುಡುಕಿ ಹೋಗ್ಬೇಕು. ನಾವು ನಿಮಗೆ ಕ್ಲೂ ಕೊಡ್ತೇವೆ, ಸುಲಭದ ಕ್ಲೂ ಕೊಡ್ತೇವೆ. ಚಿಟ್ಸ್ ಉಂಟು, ಸುಲಭದ ಕ್ಲೂ ಕೊಡ್ತೇವೆ. ಅದು ನೋಡಿ, ಸುಲಭದ ಕೊಡ್ತೇವೆ. ಆ ರಿಡಲ್ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ ಅದು ಯಾವ ಬಗ್ಗೆ ನಾವು ಬರ್ತಿದ್ದೇವೆ. ಅದರಿಂದ ನೀವು ಯಾವ್ದೊಂದು ಗಿಫ್ಟ್ ಅಂತ ನಿಮ್ಗೆ ಗೊತ್ತಾಗ್ತದೆ, ಮತ್ತೆ ಯಾವ ಪ್ಲೇಸ್ ಅಂತ ಸಹ ಅದರಲ್ಲಿ ಗೊತ್ತಾಗ್ತದೆ. ಓಕೆ, ರೆಡಿಯಾ? ದೊಡ್ಡದು ಗಿಫ್ಟ್ ಏನು ಇರ್ಲಿಕ್ಕಿಲ್ಲ, ಏನಿದ್ರು ಸಣ್ಣದಾದ್ರು ಪ್ರೀತಿಯಿಂದ ಕೊಟ್ಟಿದ್ದಾರೆ ಎಲ್ಲರೂ, ಹೌದಲ್ಲ? ಡನ್. ಓಕೆ, ಕಾಲು ಪೆಟೋ ಬಿಲ್ಲ ಮಾಡಿದ ಲಾಸ್ಟ್ ಅಧಿಕ ಅದು ಅಲ್ಲಿ ಆದ್ರೆ ಸ್ವಲ್ಪ ಗೇಟ್ ಓಪನ್ ಮಾಡಬೇಕು. ಅದರ ಇಂಟ್ ಈಗ ಇದು ಮಾಡಿ ಯಾವ ಜಾಗ ಅಂತ ಬನ್ನಿ, ಬೇಕಾದ್ರೆ ಬನ್ನಿ. ಇಲ್ಲ ನೀವು ಬರ್ಬೇಕು. ಯಾವಾಗ ನಾವು ತಗೊಂಡ್ ಬರ್ತೇವಲ್ಲ, ಈ ಸತಿ ಒಂದು ಸ್ವಲ್ಪ ಚೇಂಜಸ್ ಮಾಡುವ ಅಂತ. ಲೈಟ್ ತಗೊಂಡ್ ಬಂದಿರಾ? ಇಲ್ಲ, ಅದಕ್ಕೆ ಪ್ರಸಂಗ ಮಾಡಿದ್ದು ಅಂದ್ರೆ ಲಾಸ್ಟ್ ಎಂತ ವಿಷಯ ಹೇಳಿ. ಕೆಳಗೆ ಹಾಕಿದ್ದು ನಮ್ದು, ಅದ್ ಮೊನ್ನೆ ಹೇಳಿದ್ದೇನೆ. ಗೇಟ್ ಅಂದ್ರೆ ಇದೆ ಓಪನ್. ಕ್ರೋಕರಿಗೆ ಬಿಲ್ಲ ಹೊಡೆದಿದ್ದಲ್ಲ, ಅದಕ್ಕೆ ವಾಪಸ್ ಇಬ್ಬರು ಇನ್ನು ಮುಂದೆ ಅದರಲ್ಲಿ ಕುಡಿಬೇಕು. ಚಾ ಆಗ್ಲಿ ಕಾಫಿ ಕುಡಿಯೋದು, ಕಾಫಿ ಅಲ್ಲ ಈಗ, ಕಾಫಿ ಎಂತದ್ದು ನೀರಾದ್ರು ಅದರಲ್ಲಿ ಕುಡಿಬೇಕು. ಇನ್ನು ಅದು ಕಪ್ಪಿದ್ದು ಅದನ್ನು ಸೈಡಿಗೆ ಹಾಕಿ. ಬಿಳಿಗಿರಳೆ ವಿನೋ. ನಮ್ಮ ಬಿಳಿಜಿರಲೆ ವಿನು ಯಾಕೆ ಗೊತ್ತುಂಟಲ್ಲ, ಬಿಳಿ ಇದ್ದಾನೆ, ಅದಕ್ಕೆ ನಾವು ಪ್ರೀತಿಯಿಂದ ಎಲ್ಲರೂ ನಾವನ್ನು ಬಿಳಿಜಿರಲೆ ಅಂತ ಕರೆಯೋದು. ಅವನಿಗೆ ಹುಡುಗಿಯರಕ್ಕಿಂತ ಅದರ ಮೇಲೆ ಜಾಸ್ತಿ ಪ್ರೀತಿ, ಅವನು ಮನೆಗಿಂತ ಜಾಸ್ತಿ ಅದರಲ್ಲಿ ಇರ್ತಾನೆ, ಅವನು ಇಂತ ಕ್ಲೀನ್ ಕ್ಲೀನ್ ಇರ್ತಾನೆ. ಅದು ಕಾರ್ ಬೇಡ, ಎಲ್ಲಿ ತನಕ ಬಂದ ನಾವು ತಂದು ಕೊಡ್ತೇವೆ. ಓಕೆ, ವಿನು ಗೇಟ್ ಹಚ್ಚುವ ಪಜ್ಜು. ಇದೆಲ್ಲ ಬರ್ದಿದ್ದುಂಟಲ್ಲ, ಇದು ಮೈಂಡ್ ಸೆಟ್ ಎಲ್ಲ ಲೇಡಿದ್ದು. ಓಕೆ, ಅವನು ಸ್ವಲ್ಪ ಯೂನಿಕ್ ಆಗಿ ಬರ್ದಿದ್ದಾನೆ. ನಮ್ಮ ಎರಡನೇ ವಾಷಿಂಗ್ ಮಿಷಿನ್ ಅಂತ ಹೇಳಬಹುದು. ಇದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತಿರ್ಬೇಕು. ಆದ್ರೆ ಇದು ಡಿಶ್ ವಾಷರ್ ತಗೊಂಡ್ ಬರ್ತೀಯ ಪಜ್ಜು? ಡಿಶ್ ವಾಷರ್ ನಮ್ದು ಹೊಸ ಇದು ಯುನೀಕ್ ಡಿಶ್ ವಾಷರ್, ಅದರಲ್ಲಿ ಗಿಫ್ಟ್ ಬರುತ್ತೆ. ಜಾದುವಿ ವಾಷರ್. ಓಕೆ, ಪಜ್ಜುಂದು ತುಂಬ ಬಾರುಂಟು ಮಾರೆ. ಅಮ್ಮ ನೋಡಿ ಇಲ್ಲಿ ಗಿಫ್ಟ್ ಎಲ್ಲ. ದಾಡ ಮಮ್ಮಿ ಮೇನ್ ಕಲ್ಪ್ರೇಟ್. ಮೊಬೈಲ್ ಮೊಬೈಲ್ ಕಾಣಿತ ಇಂತವನು ಕ್ರಾಕರಿ ಸೆಟ್ ಕಡೆ ఏంటనే పుట్టోన్ గుమ్మ కండి నాని పుట్టోన్ దాదా పాటయా I take sorry. Crockery set. Thank you ಬಚ್ಚು. ಚೆನ್ನಾಗಿದೆ. ಅವನ್ನ ನೆಕ್ಸ್ಟ್. Okay, next was by.
ವಿನ್ಯಾಸ್ ಗೋರೆಂಕ ವಿನ್ಯಾಸ್ ಇತ್ತು. ನನಗೆ ಅನಿಸುತ್ತೆ ಹಾ ಹಾ, ಓದಿ ಎಂತ ಅಂತ ಎಂತ ಅನಿಸುತ್ತೆ? ಇದೆಲ್ಲ ಈ ಒಂದು ಕೆಲಸ ಅಂತ ಒಂದೊಂದು ಓಡಿ ಹೇಳುದಾದ ಈ ಮಾನ ನಾನು ಹೇಳಲಿಲ್ಲ. ಅಜ್ಜಿನ ಗಂಜಾ ಅಜ್ಜಿನ ಗಾಂಜಾ ಡ್ರಗ್ಸ್ ಇಡುವ ಫೇವ್ರೆಟ್ ಪ್ಲೇಸ್ ಅವರ ನ್ಯೂಕ್ಲಿಯರ್ ಬಂಕರ್. ಅದು ಸ್ಟೋರ್ ರೂಮ್. ನಿಮ್ಮ ಡ್ರಗ್ಸ್ ಇರುವ ಫೇವ್ರೆಟ್ ಪ್ಲೇಸ್ ಅಂತೆ ಅಮ್ಮ. ವೈಟ್ ಪೌಡರ್ ಇಡ್ತೀರಲ್ಲ ಇಂದದಕ್ಕೆ ಅವರ ನ್ಯೂಕ್ಲಿಯರ್ ಬಂಕರ್ ಅಂತೆ. ಸ್ಟೋರ್ ರೂಮ್ ಅಲ್ಲಿ ಉಂಟು. ವಿನ್ಯಾಸ್ ಇತ್ತು. ಸ್ಟೋರ್ ರೂಮ್ ವಿನ್ಯಾಸ್ ಒಂದು ಐಡಿಯಾ. ಗೋಯಿಂಕ. ಥ್ಯಾಂಕ್ ಯು. 360 Trend Cosmetics. क्या आ रहा है ऊपर Organizer. तुमची व्हॅनिटी आहे ऑर्गनायझर दोघांकी क्या कॉस्मेटिक ಎಲ್ಲ ಇದೆ. ना तुझे वॉच ॲक्सेसरीज पुरा स्प्रे ये कौन सा बघायचे ಅದು set ಮಾಡಿ ಇದು ನಾನು ಸೆಟ್ ಮಾಡಿ ನಿಮಗೆ ತೋರಿಸ್ತೀನಿ. ಇದೆಲ್ಲ ಇಡ್ಲಿಕ್ಕೆ ಅಂತೆ ನೋಡಿ. ಹೀಗೆ ಇಲ್ಲಿ ಉಂಟಲ್ಲ ಈ ಟೈಪ್ ಆರ್ಗನೈಸರ್. ಆರ್ಗನೈಸ್ ಮಾಡಿ ಇಡ್ಲಿಕ್ಕೆ. ಥ್ಯಾಂಕ್ ಯು ವಿನ್ಯಾಸ್, ಚೆನ್ನಾಗಿದೆ. थँक यू विन्यास ಚಂದುಲಾಲ್. ಬಾಯಮ್ಮ ಆ್ಯಂಡ್ ಶೆಟ್ಟಿ. ಕಾಫಿ ನಮಗೆ ಊಟ ಹಾಕುವುದಕ್ಕೆ ವಾಪಸ್ ಕೊಡುವ ಒಂದು ವಸ್ತುವನ್ನು ನೀಡುವ ಸ್ಥಳ. ಕಾಫಿ ನಮಗೆ ಊಟ ಹಾಕುವುದಕ್ಕೆ ವಾಪಸ್ विशील साइड रे ಕಾಫಿ ನಮಗೆ ಊಟ ಹಾಕುವುದಕ್ಕೆ ಕಾಫಿ ನಮಗೆ ಅಲ್ಲ, ಕಾಫಿಗೆ ನಾವು ಊಟ ಹಾಕಿದ್ದಕ್ಕೆ ಹಾ, ಅವನು ಕೊಡುವ ನಮ್ಗೆ ಯಾವ್ದು ಗಿಫ್ಟ್ ಉಂಟಲ್ಲ ಅದು. एकला ಸ್ಥಳ ಉಂಟು. ಹಾ, ಅದೇ ಸ್ಥಳ. ಇದು ಹಾ ಅದೇ ಈ ಪ್ಲೇಸ್ ಹಾ. ಕಾಫಿನ ಫೇವ್ರೆಟ್ ಪ್ಲೇಸ್ ಅದು. ಅಲ್ಲಿ ಸುಸ್ಸು ಮಾಡ್ತಾನೆ ಅವನು ಕೆಲವೊಮ್ಮೆ. ಈಗಲ್ಲ, ಚಿಕ್ಕ ಇರುವಾಗ. क्या है ಸಿಗ್ತಾರೆ. ಇಲ್ಲ ಬಗ್ಗೊಂಡು ಬಿಡುತ್ತೆ ಇಸ್ಲಾಂ. ಇದು ಅಣ್ಣನ ಅಪ್ಪನ ಅಮ್ಮಂದು ಅಂಕಲ್ ಮತ್ತು ಹೇಳಿದ್ದು ಇದು ಅಮ್ಮಂದು. ಅಮ್ಮನಿಗೆ ಸುತ್ತಲೂ ಮೇಲೆ ಮಗ ಮತ್ತು ತಾಯಿ ಕೂತ್ಕೊಂಡು ಮಾಡ್ತಾರೆ ನೋಡಿ. ಅದು दाखी कालादा ನಾನು ಅಣ್ಣ ಸಕಳ್ತಾಳೆ. ಇದು ನನಗೆ ನಿಮಗೆ ಚಪ್ಪಲ್. ಅದಣ್ಣನಿಗೆ ಅದಣ್ಣನಿಗೆ ನಾವು ಕೂತ್ಕೊಳ್ಳೋ ಹೇಳಿದ್ವಿ ಇವರು ಕೂತ್ಕೊಳ್ಳುವಾಗ ನೀವು ಇದು ಚಪ್ಪಲಿ ನಾನು ಕಟ್ಟಿ- ಕೊಡ್ಲಿಕ್ಕೆ ಅಂತ ಅವ್ರಿಗೆ. ಚೆನ್ನಾಗಿದೆ. ಎರಡು ಅಮ್ಮನೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಡಾಡಾ. ಇದು ಲಿಸ್ಟಲ್ಲಿ ಇರ್ಲಿಲ್ಲ ಅಪ್ಪ ಅಮ್ಮ ಅಪ್ಪ ಅಮ್ಮ ಯಾವುದು ನನ್ನ ಯಾಕೆ ಈ ಲಿಸ್ಟಲ್ಲಿಲ್ಲ? ಅದು ಬರೀತಿಲ್ಲ ನೆನಪಿಲ್ಲ ಓಕೆ. ಫೈಲ್ ನಮಗೆ ಬೇಕಿದು. ಮೇನ್ ಇಂಪಾರ್ಟೆಂಟ್ ನಮಗೆ ಇದು ಫೈಲ್. ಥ್ಯಾಂಕ್ ಯು ಆಂಟಿ ಅಂಕಲ್. मुझे मुझे उरला ವಿನೋದು मुझे लिस्ट ವಿನೋದು ಇದು ನಿಮಗೆ ವಿನೋದ್ದು. ರೈಟ್ ಅಸಲ ಇದು ವಿನು ನನಗೆ ಕೊಡಿಸಿದ್ದು ಗಿಫ್ಟ್. ಇವರು ವಿನುಗೆ ವಿನು ಗಿಫ್ಟ್ ನಮಗೆ ವೈಟ್ ಇದು ಶಾಪ್ ದುಪ್ಪಟ್ಟ. ಇದು ದುಪ್ಪಟ್ಟ, ಇದು ಟಾಪ್. ಇವಾಗ ಪುಸ್ಪುಸ್ ಗಿಫ್ಟ್. ಪುಸ್ಪುಸ್ ಅಂದ್ರೆ ನಮ್ಮಲ್ಲೇವಿ ಪುಷ್ಪಸ್ ಭಾರಿ ಹುಷಾರ್. ಎಲ್ಲರಿಗೂ ಅಡ್ಡ ಹೆಸರು ಇಟ್ಟು ಅವನದು ಮಾತ್ರ ಸರಿ ಹೆಸರು ಆಗಿಟ್ಟಿದ್ದಾರೆ ಇದರಲ್ಲಿ. ಲೆವುಂಟೋ ನಾನು ಹೇಳೋದು. ಲೆವುಂಟೋ ಬರ್ದಿದ್ಯಾ? ಹಾ. ಇದು ಏನು ಯೂಸ್ಫುಲ್ ಕೆಲಸ ಮಾಡಲ್ಲ, ಆದ್ರೆ ಸ್ಪೇಸ್ ತಗೊಂಡಿರ್ಬೇಕು. ನೀವು ಅದನ್ನು ನೋಡಿ ನಿಮ್ಮ ಇಬ್ರಿನ ನೆನಪಿಸುತ್ತದೆ. ಆದ್ರೆ
ಓಕೆ, ಏನು ಗೊತ್ತಂಡ, ಇದು ಲೆವಿನ ಗಿಫ್ಟ್ ಇವತ್ತು ಬರ್ಬೇಕಿತ್ತಂತೆ. ಅವನಿಗೆ ಯಾರೋ ಚೀಟ್ ಮಾಡಿದ್ರಂತೆ, ಇವತ್ತು ಕೊಡ್ತೀನಂತ. ನಾಳೆ ಬರ್ತೇನೆ, ಅದಕ್ಕೆ ನಾವು ಇದನ್ನ ನೆನ್ಪು ಮಾಡಿ ನಾಳೆ ಅದು ಓದಿ ಮತ್ತೆ ತಗೊಳ್ಬೇಕು. ಮಾಡ್ಬೇಕು. ಈಗ ಇಷ್ಟು ಟೈಮ್ ಉಂಟಲ್ಲ, ಏನಂತ guess ಮಾಡಿ. ಅದು ಗೆಸ್ ಮಾಡಿದ್ರೆ ಎಂತ ಅಂತ ಹೇಳಲ್ಲ ನಾವು ಇದು ಗ್ಯಾರಂಟಿ ಹೇಳುದಿಲ್ಲ, ಇದು ಸ್ವಲ್ಪ ಯುನೀಕ್. ಇದು ಏನು ಯೂಸ್ಫುಲ್ ಕೆಲಸ ಮಾಡಲ್ಲ, ಆದ್ರೆ ಸ್ಪೇಸ್ ತಗೊಂಡಿರಬೇಕು. ನೀವು ಅದನ್ನು ನೋಡಿ ನಿಮ್ಮ ಇಬ್ಬರ ನೆನಪಿಸ್ತದೆ, ಆದ್ರೆ ನಾಳೆ ಬರ್ತದೆ. ಅದು ನಾಳೆ ಸುಲಭಕ್ಕೆ ಅದು ಗೊತ್ತಾಗುದಿಲ್ಲ, ತುಂಬಾ ಎಂತ ಇಲ್ಲ, ನೋಡಿ ಓಕೆ. ಫೋಟೋ ಇಲ್ಲ ನೀವು ನಾಳೆ ಕಿಂಗ್ ಆಫ್ ಡಾಗ್ಸ್. ಅಮ್ಮನ ಕೋಪದಷ್ಟು ಬಿಸಿಯಾಗುತ್ತದೆ, ಆದ್ರೆ ಅದು ಚೌಕ ಶೇಪು ಗೋಲವಲ್ಲ, ವಿನ್ಯಾಸ ಗ್ಯಾಸ್ ವಿನ್ಯಾಸ ಆ ವಸ್ತುವನ್ನು ಯೂಸ್ ಮಾಡ್ತಾರೆ. ಪ್ಯಾನ್ ಚೌಕ ಅದು ಓಕೆ, ಬೆಚ್ಚಾಗ್ತದೆ. ಇಂಡಕ್ಷನ್ಗೆ ಇಂಡಕ್ಷನ್ ಅಮ್ಮನ ಕೋಪದಷ್ಟು ಬಿಸಿಯಾಗುತ್ತದೆ. ऊन करते हैं चौका रसा ಏರ್ ಫ್ರೈಯರ್ ಎಲೆಕ್ಟ್ರಾನಿಕ್ इलेक्ट्रॉनिक डिवाइस ऑब्वियसली ಸಂಗುನ ಹೇಳಿ ಮಿಸ್ ಮಾಡಿದ್ರು ನೀವು. ಓವನ್ಗೆ ಹಾ ಅಡ್ರೆ ಯಾರೇ ತೆಯ್ಯಲ್ಲ ಜೋರ್ಲೆ ಓವನ್ ಅಲ್ಲಿ ಇದ್ದದ್ದು ನಾವು ಬಿಸಿ ಬಿಸಿ ಉಂಟು ಎಲ್ಲ ಬಿಸಿ ಉಂಟು ಇದು ಆಕ್ಚುಲಿ ಓವನ್ ಅಲ್ಲಿ ಇಟ್ಟದ್ದು ನಾವು, ಮತ್ತೆ ಅಲ್ಲಿ ತನಕ ಹೋಗ್ಲಿಕ್ಕೆ ಆಗುದಿಲ್ಲ. ಅದು ಶರ್ಟ್ ಡಿಲೇ ಆಯ್ತು, ಮತ್ತೆ ಬರ್ತದೆ ಆಯ್ತಾ. I am not lazy, just work hard to rest me on the day of your day. ಆಯ್ತಲ್ಲ, ಹ್ಮ್. ಎಲ್ಲರದ್ದು ಆಯ್ತು. ಒಂದು ಗಿಫ್ಟ್ ಬಾಕಿ ಇದ್ದದ್ದು ಅದು ನಾಳೆ ಬರ್ತದೆ. ಮತ್ತೆ ನಮ್ಮ ಸೈಡ್ ಇಂದ ಇವತ್ತಿಗೆ ಮುಗಿತು. ಓಕೆ, ನಾವು ಎಷ್ಟಾಗ್ತದೆ ಎಲ್ಲರೂ ಟ್ರೈ ಮಾಡಿದ್ದೇವೆ ನಿಮ್ಮನ್ನು ಖುಷಿಪಡಿಸಲಿಕ್ಕೆ. ಓಕೆ, ನಿಮ್ಮನ್ನು ಖುಷಿಪಡಿಸಲಿಕ್ಕೆ. ಸೊ ವಿಲ್ ವೈಂಡ್ ಅಪ್ ಆಯ್ತು ಇವತ್ತು. ಇನ್ನು ಮುಂದೆ ಸಹ ನೀವು ಇಬ್ಬರು ಖುಷಿಯಾಗಿರಿ, ಜೀವನ ಮುಂದುವರಿಸಿ. ಆಲ್ ದ ಬೆಸ್ಟ್, ಕಂಗ್ರಾಟ್ಸ್ ಅಗೇನ್. ಇವತ್ತಿನ ಹೋಸ್ಟ್ ಮಾಡಿದ ನಮ್ಮ ಹಾಗೂ ಇವತ್ತಿನ ಸ್ಟಾರ್ಟರ್ ಕೊಟ್ಟ ನಮ್ಮ ವಿನ್ಯಾಸ್ಗೆ, ಕ್ಯಾಟ್ರಿಂಗ್ ಹಾಗೂ ಇವತ್ತು ಕೆಲಸ ಮಾಡಿದ ಜಾಫರ್ಗೆ, ಉಳಿದ ಡೆಕೋರೇಷನ್ಗೆಲ್ಲ ಕೆಲಸ ಮಾಡಿದ ವಿನು ಹಾಗೂ ಕ್ಲಾರೋಗೆ, ಹಾಗೂ ನಮ್ಮ ಕ್ಯಾಮ್ರಾಮ್ಯಾನ್ ರಾಯ್ಗೆ, ಹಾಗೂ ಎಲ್ಲ ಗೇಮ್ ಎಲ್ಲ ಅರೇಂಜ್ ಮಾಡಿದ ನಮ್ಮ ಲೆವಿಗೆ, ಹಾಗೂ ಎಲ್ಲವನ್ನು ಸುಧಾರಿಸಿಕೊಂಡು ಹೋದ ನಮ್ಮ ದೊಡ್ಡವರಿಗೆಲ್ಲ, ಹೀಗೆ ನಮಗೆ ಪ್ರೀತಿ ಮಾಡ್ತಾ ಇರಿ, ಕೊಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಚಿಲ್ಲರ್ ಪಾರ್ಟಿ ಜಿಂದಾಬಾದ್, ಚಿಲ್ಲರ್ ಪಾರ್ಟಿ ಜಿಂದಾಬಾದ್. ಪಾಯಸ, ಇದು ಕುರಿ ಮರಿ ಸಾರು, ಇದು ಚಿಕನ್, ಇದು ಚಿಕನ್, ಇದು ಸಲಾಡ್, ಇದು ಓಪನ್ ಮಾಡ, ಇದು ಪಲ್ಯ. ಯಾರಿಗ್ ಬೇಡ ಇದು? ಇದು ಪಾಯಸ ಉಂಟು, ಪಾಯಸ 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 ಚೆನ್ನಾಗಿದೆ ಆಂಟಿ ಊಟ. ಉಂಟು ಯಾವ ಲೋಕದಲ್ಲಿ ಇದೆಯಾ ನೀನು ವಿನ್ಯಾಸ? ಪರಲೋಕ ಇಲ್ಲ ಎಂತದ ಯೋಚಿಸ್ತಿದ್ದೆ, ಈಗ ಊಟ ಮಾಡಿದ್ದು. ಲೆಕ್ಕಲಾಗೆ ಎಂತ ಮಾಡೋದಮ್ಮ ನೀವು? ಪಾರ್ಟಿ ಆಯ್ತಲ್ಲ, ಇದೆಲ್ಲ ಕ್ಲೀನಿಂಗ್.
ಪಾರ್ಟಿ ಮಾಡಿದ್ಮೇಲೆ ಇದು ಬಿಹೈಂಡ್ ದ ಸೀನ್ ಹೇಳ್ತಾರೆ ನೋಡಿ, ಹಾಗೆ ಪಾರ್ಟಿ ಆದ್ಮೇಲೆ ಓ ಯಾರು ನೋಡುದಿಲ್ಲ. ಈಗ ಡಿಶ್ ವಾಷರ್ ಉಳ್ಳಿ ಹಾಕಿದ್ದೀನಿ ನಾನೆಲ್ಲ. ಇದು ನಮ್ಮ ಲೈಫ್ ಸೇವರ್ ಯಾವಾಗಲೂ. ಕೆಲವರು ಎನಿಸಿದ್ದಾರೆ ನಮ್ಮ ಹತ್ರ ಡಿಶ್ ವಾಷರ್ ಇಲ್ಲ ಅಂತ. ಸುಮಾರು ಜನ ನನಗೆ ಹೇಳುದು, ನೀವು ಡಿಶ್ ವಾಷರ್ ತಗೊಂಡು ಇದು ಟ್ಯಾಬ್ಲೆಟ್ ಡಿಶ್ ವಾಷರ್ ಇದ್ದು ಇಲ್ಲಿಗೆ ಹಾಕುದು. ಎಲ್ಲಿ ಹಾಕೋದದು ನಂಗೆ ಕೂಡ ತೋರಿಸಿ. ಇದು ಇದ್ದಿದ್ರಿಂದ ನಿಂಗೆ ತೋರಿಸಿ ಎಂತ ಮಾಡುದು, ಹಾಕುದು ನಾನೇ ಅಲ್ಲ. ಹೌದು, ಡಿಶ್ ವಾಷರ್ ಒಂದು ಇದ್ದಿದ್ರಿಂದ ಆಯ್ತು, ಎಷ್ಟೋ ಕೆಲಸ ನಮ್ದು ಇದಾಗುತ್ತೆ. ಇದ್ರೆ ತುಂಬಾ ಕಷ್ಟ. ನಾವು ಕೆಲವೊಮ್ಮೆ ಅದೇ ಹೇಳುದು, ಅದು ಕೆಲವೊಮ್ಮೆ ಇದು ಆಲಸ್ಯ ಆಗ್ತದಲ್ಲ ಅಲ್ಲಿಗೆ. ಅವೆಲ್ಲ ಸೀದಾ ಡಿಶ್ ವಾಷರ್ಗೆ ಹಾಕಿ ಬಿಡ್ತಾರೆ. ಇಲ್ಲದ್ರೆ ನಾವು ಹೆಚ್ಚಾಗಿ ಕೈಯಲ್ಲೇ ತೊಳಿಲಿಕ್ಕೆ ಟ್ರೈ ಮಾಡ್ತೇವೆ. ಅಂದ್ರೆ ಡಿಶ್ ವಾಷರ್ ಇದೆ ಕೆಲವೊಮ್ಮೆ ಅಲ್ವಾ? ನಾನು ಹೇಳುದು, ನಾನು ಮತ್ತೆ ವಿನಣ್ಣ ಪಜೇಶಿಗೆ ವಾಷಿಂಗ್ ಮಿಷಿನಿಗೆ ಹಾಕಂತ. ಇವರು ನೈಟ್ ಡ್ಯೂಟಿ ನಮ್ಮ ಮಕ್ಕಳದಲ್ವಾ, ಯಾವಾಗ್ಲೂ ಕ್ಲೀನಿಂಗ್ ಮಾಡುದು ನೈಟ್ ಡ್ಯೂಟಿ ಮಕ್ಕಳದ್ದೇ ಈಗ ತನಕ ಕೂಡ. ಈಗ ವಿನು ಮತ್ತು ರಾಯ್ ಪಾತ್ರೆ ತೊಳೆಯೋದು, ಹಾಗೂ ಅಜ್ಜು ಎಲ್ಲ ಮೇಲೆ ಕ್ಲೀನ್ ಮಾಡುದು, ಆಮೇಲೆ ಕ್ಲೀನ್ ಮಾಡಿ ಮಲಗುದವರು. ಅದು ಡೈಲಿ ಅವರು. ಅದು ಮುಂಚೆಯಿಂದ ಅಮ್ಮ ಕಲಿಸಿದ್ದು ನಮಗೆ. ನೈಟ್ ನಮಗೆ ಯಾರಿಗೂ ಇಲ್ಲ, ಹೆಂಗಸರಿಗೆ ಮನೆಯಲ್ಲಿ ಕೆಲಸನೇ ಇಲ್ಲ. ಎಲ್ಲ ನೈಟ್ ಮಕ್ಕಳಿಗೆ. ಅಲ್ಲ, ಉಳಿದ ದಿನ ಕೂಡ ಹೆಚ್ಚಾಗಿ ಪಾತ್ರೆ ತೊಳೆಯೋದು ಮಕ್ಕಳ ನಮ್ದು. ಹಾಗೆ ಬೆಳಿಗ್ಗೆ ಕೂಡ ಬೆಳಿಗ್ಗೆ ಎದ್ದು ಕೂಡ ಪಾತ್ರೆ ತೊಳೆದು ಅವರ ಕೆಲಸ ಮಾಡ್ತಾರೆ. ಮತ್ತೆ ನೈಟ್ ಕೂಡ ಕಿಚನ್ ಕ್ಲೀನಿಂಗ್ ಎಲ್ಲ ಮಕ್ಕಳದ್ದೇ ಯಾವಾಗ್ಲೂ. ಅದು ನಮ್ಮ ಡ್ಯೂಟಿ, ನಮಗೆ ಕೂಡ ಅಭ್ಯಾಸ, ನಮಗೆ ಕೂಡ ಅದು ಮಂಡೆಯಲ್ಲಿ ಇರುವುದಿಲ್ಲ. ಅದು ಅವರದ್ದೇ ಕೆಲಸ ಅಂತ ಆಗಿದೆ ಅವರಿಗೆ. ಗುಡಿಸೋದು ಒರೆಸೋದು ಕೂಡ ಅವರೇ ಹೆಚ್ಚಾಗಿ. ನಾನೆಲ್ಲ ಕ್ಲೀನಿಂಗ್ಗೆ ಬರ್ತೀನಿ, ಆದ್ರೆ ಒರೆಸ್ಲಿಕ್ಕೆ ನನ್ಗೆ ಇಷ್ಟ. ಒರೆಸ್ಲಿಕ್ಕೆ ಗುಡಿಸ್ಲಿಕ್ಕೆ ನಾನು ಕೂಡ ಸಿಗ್ತೀನಿ, ಅದು ನಾನು ನನ್ನ ಕೆಲಸದಲ್ಲಿ ಇರ್ತೀನಲ್ವಾ. ಹಾಗೆ ಫ್ರೀ ಇದ್ರೆ ಬರ್ತಾರೆ, ಇಲ್ಲದ್ರೆ ಮಾಡಿ ಬಿಡ್ತೀವಿ. ನಾನು ಬರುವುದು ಅವ್ರಿಗೆ ಇಷ್ಟ ಇಲ್ಲ ನಿಜವಾಗ್ಲೂ ಹೇಳುದಾದ್ರೆ. ಅವರು ಎಂತ ಕ್ಲೀನ್ ಮಾಡುದಮ್ಮ, ಯಪ್ಪೋ ಎಲ್ಲ ಸೋಫಾದ ಅಡಿಯೋದ್ರಲ್ಲಿ ಬಾ ಒಂದು ಇದು ಯಾವ್ದದು ಇಡೇ ಕೂಡ ಬಿಡುದಿಲ್ಲ. ಇದೆ ಕೂಡ. ಅದಕ್ಕೆ ಅವ್ರು ನನಗೆ ಬರ್ಲಿಕ್ಕೆ ಬಿಡಲ್ಲ. ನಾವು ಮೇಲೆ ಮೇಲೆ ಎಲ್ಲ ಕ್ಲೀನ್ ಮಾಡಿ ಒಕೇಶನ್ ಟೈಮ್, ಫೆಸ್ಟಿವಲ್ ಟೈಮ್ ಆವಾಗ ಮಾತ್ರ ಬರೋದು ಒಳ್ಳೇದು. ನಾನು ಬಂದ್ರೆ ಇವರು ಅದಕ್ಕಿಂತ ಮೊದಲು ಬರುವುದು ಬೇಡ, ನೀವು ಮಮ್ಮಿ ನಾವೇ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಯಾಕೆ, ಅದಕ್ಕೆ ಒಳ್ಳೇದಾಗುತ್ತೆ ಅವರು. ಆದ್ರೆ ಈ ಸಲ ನಾವು ಮಾಡಿದ್ದೇವಲ್ಲ, ನಾನು ಮತ್ತೆ ವಾಯ್ಸ್ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡಿದ್ದೇವೆ. ನೀನು ಡೀಪ್ ಕ್ಲೀನಿಂಗ್ ಮಾಡಿದ್ಮೇಲೆ ನಾನು ಮತ್ತೆ ರಾಯ್ ಮತ್ತೆ ಮಾಡಿದ್ವಿ, ಅದು ಗೊತ್ತಾ ನಿನ್ಗೆ? ನೀನು ಮಾಡಿದ್ಮೇಲೆ ಪುನಃ ಹಾಗೆ ಇತ್ತು ನೆಕ್ಸ್ಟ್ ಡೇಗೆ. ಸೋಫಾದ ಅಡಿಯಲ್ಲಿ ನಾವು ಮಾಡಿದ್ದು ಮತ್ತೆ ಎಲ್ಲ ನೀರ್ ಹಾಕಿ ವೈಪರ್ ಅಲ್ಲಿ ಎಳೆದು ಕ್ಲೀನ್ ಮಾಡಿದ್ ನಾವು. ಅಲ್ಲ ನಾವು ಹೊರಸ್ಲಿಲ್ಲ ಅಲ್ಲ, ನಾನು ಸುಮ್ಮನೆ ಹೀಗೆ ಹೊರಸಿ ಬಂದ, ಯಾಕಂದ್ರೆ ಅದಕ್ಕೆ ಇವರು ಬರ್ಲಿಕ್ಕೆ ಇತ್ತು ಅಲ್ಲ. ಅದು ಕ್ಲೀನ್ ಆಗ್ತದಲ್ಲ ಅದ್ರ ವೈಪರ್ ಅಲ್ಲಿ. ನಾ ಅದೇ ಹೇಳ್ತಿದ್ದೆ, ವೈಪರ್ ಅಲ್ಲಿ ಅಲ್ಲ, ಅದು ನೀರಾಗ್ಬೇಕು ಮತ್ತೆ ಎಳಿಬೇಕು, ನಾನು ಅದೇ ಮತ್ತೆ ಒರೆಸ್ಬೇಕು, ಅವಾಗ ಅದು ಕ್ಲೀನ್ ಆಗ್ತದೆ. ಹಾಗೆ ನಾನು ಒರೆಸ್ತಿದ್ದೆ ಮತ್ತೆ ವೈಪರ್ ಅಲ್ಲಿ ಹೇಳ್ತಿದ್ದೆ. ಅಲ್ಲ ಹಾಗೆ ಅಲ್ಲ, ಅವಾಗ ಅದು ಹಚ್ಚಿ ಬರ್ತದೆ. ಈಗ ಎಲ್ಲಿದ್ರೆ ಕ್ಲೀನ್ ಈಗ ಬೇಡ ಅವರಿಗೆಲ್ಲ, ನಿಮ್ದು ಆ ಸುದ್ದಿ ಬೇಡವೇ ಬೇಡ. ಅಲ್ಲ, ಜನರಿಗೆ ಬೋರ್ ಮಾಡ್ಬೇಡಿ ನೀವು. ಅದೆಲ್ಲ ನೀವು ಕೂಡ, ನಿಮ್ಗೆ ಕೂಡ ಮನೆ ಕ್ಲೀನ್ ಇರ್ಬೇಕಾದ್ರೆ ನೀವು ಸ್ವಲ್ಪ ನೀರ್ ಹಾಕಿ ಮತ್ತೆ ಆಟ ಆಡಿ ಅದರಲ್ಲಿ. ಹೌದಾ, ಆಯ್ತು. ಈಗ ನೀನು ಅದು ನಿನ್ನ ಮಕ್ಕಳೆಲ್ಲ ನೋಡಿದಾರೆ ಅಲ್ಲಿ, ನೋಡಿದ್ರೆ ಉಂಟಲ್ಲ, ಅವರ ಅಮ್ಮ ಹೊರಗಡೆ ಹೋಗುವಾಗ ಒಳ್ಳೆ ನೀರ್ ಹಾಕಿ, ನಾವು ಮುಂಚೆ ಮಾಡ್ತಿದ್ವಲ್ಲ ಇವರು ಮಾಡ್ತಿದ್ರು ಒರೆಸುವಾಗ ಎಲ್ಲ, ಅಮ್ಮ ಎಲ್ಲ ಹೊರಗಿರ್ತದಲ್ಲ, ನಾವು 3 ಜನ ನೀರ್ ಹಾಕೋದು, ಅದ್ರಲ್ಲಿ ಫುಲ್ ಜಾರ್ ಬಂಡಿ ನಾವು ಮಳೆ ಟೈಮ್ ಅಲ್ಲಿ ಅಲ್ಲಿ ನಮ್ದೊಂದು ಡಸ್ಟ್ಬಿನ್ ಹಾಕು ಮೆಲ್ಲ, ಅದನ್ನ ಈಗ ಇಲ್ಲಿ ಇಡಬೇಡ. ಏನಿತ್ತು ಅದರಲ್ಲಿ ಫುಲ್ ಜಾರ್ಕೊಂಡು ಹೋಗುದು. ಈಗ ಜಾರ್ಲಿಕ್ಕೆ ಹೆದರಿಕೆ ಆಗುತ್ತೆ ಮಾರಿ. ನಾವು ಫುಲ್ ನೀರ್ ಹಾಕುದು, ಮತ್ತೆ ಎಲ್ಲ ಬಟ್ಟೆ ಎಲ್ಲ ತೆಗಿಯುದು, ಫುಲ್ ಚಡ್ಡಿ ಎಲ್ಲ. ಇವರು ಹಾಲಲ್ಲಿ ಫುಲ್ ನೀರು ಹಾಕುದು, ಸೋಪ್ ನೀರು, ಬಟ್ಟೆ ಎಲ್ಲ ತೆಗೆದು ಚಡ್ಡಿಯಲ್ಲಿ ಇರುದು, ಸಣ್ಣ ಚಡ್ಡಿಯಲ್ಲಿ. ಆಮೇಲೆ ಜಾರುದು, ಇಲ್ಲಿ ಅಲ್ಲಿ ಎಲ್ಲಿಂದ ಇಲ್ಲಿ ಇಡೀ ಮನೆ ಹಾಗೆ ಮಾಡಿ ಇಡುದು ಇವರು. ಮತ್ತೆ ಕ್ಲೀನ್ ಮಾಡೋದು, ಮತ್ತೆ ನಾವು ಬರುವ ಮೊದಲು ಕ್ಲೀನ್ ಮಾಡಿ ಇಡ್ತಾರೆ. ಒಳ್ಳೇದಾಗ್ತಿತ್ತು ಅವಾಗ. ಸಣ್ಣ ಇಷ್ಟು ಸಣ್ಣ ಚಿಕ್ಕ ಇದ್ದರು ನಾವು 3 ಜನ, ಅದು ಕೂಡ ಒಳ್ಳೇದಾಗ್ತಿತ್ತು. ಅವ್ರಿಗೆ ಹೇಗೂ ಗಂಡು ಮಕ್ಕಳು 3 ಜನ ಒಟ್ಟಿಗಿದ್ರು, ಅವ್ರಿಗೇನು ಬೇರೆ ಯಾರು ಸಹಪಾಠಿನೇ ಬೇಕಂತ ಇರ್ಲಿಲ್ಲ. 3 ಜನ, ಅದಕ್ಕೆ ಹೇಳುದು ಒಂದೊಂದು ಮಗು ಮಾಡಬಾರ್ದು, ಮಕ್ಕಳಿಗೂ ಬೋರ್ ಆಗುತ್ತೆ. ಜಾಸ್ತಿ ಮಕ್ಕಳಿದ್ರೆ ಅವರವರಿಗೆ ಅವರವರೇ ಆಟದ ಸಾಮಾನಾಗಿ ಆಟ ಆಡ್ತಾ ಇರ್ತಾರೆ. ಕ್ಲೀನಿಂಗ್ ಆಯ್ತಲ್ಲ. ಇನ್ನು ಇದು ಪಾತ್ರೆ ಆದ್ಮೇಲೆ ನಾಳೆ ಬೆಳಿಗ್ಗೆ ಅದು
ಬೆಳಿಗ್ಗೆ ಇನ್ನೊಂದು ಸೆಟ್ ಉಂಟು. ಓಕೆ, ದೊಡ್ಡ ಪಾತ್ರಕ್ಕೆಲ್ಲ ಉಂಟು ತೊಳೆಯಲಿಕ್ಕೆ ನಾಳೆ ಬೆಳಿಗ್ಗೆ ಎದ್ದು. ಇವರದೆಲ್ಲ ಆಗಲಿಲ್ಲ ಅಂತೇನಾ? ಆಫ್ ಮಾಡಿ, ಆಫ್ ಮಾಡಿ ಎಲ್ಲ, ಅದು ಆಫ್ ಮಾಡಿದ್ರೆ ಎಷ್ಟು ಚೆಂದ ಕಾಣುತ್ತೆ ನೋಡಲ್ಲಿ. ಆಫ್ ಮಾಡಿ ಮಾಡಿದ ಮಂಗ. ಇದರಲ್ಲಿ ಹಾಗೆ ಕಾಣೋದಿಲ್ಲ ಕಣ್ಣಿಗೆಲ್ಲಿ ಇರುವಾಗೆ. ನೀನೆಂತದ ಇದ್ದ ವಿಡಿಯೋಸ್ ಎಲ್ಲ ನೀನೆ ನಿನ್ನದ್ರಲ್ಲಿ ಹಾಕಿ ಏನು ನೀನು ಎಡಿಟ್ ಮಾಡಿ ಎಲ್ಲ ಅಪ್ಲೋಡ್ ಮಾಡ್ತೀಯಾ? ಅದು ಗೊಂಬಳ. ಹಾಯ್ ಎಲ್ಲರಿಗೂ. ಓಕೆ, ಹೀಗೆ ಇವತ್ತಿದೆಲ್ಲ ಪ್ರೋಗ್ರಾಮ್ ಮುಗೀತು. ಚೆನ್ನಾಗಿ ಫೇಸ್ ಎಲ್ಲ ವಾಶ್ ಮಾಡಿ ಎಲ್ಲ ಮಾಡಿ ಈಗ ಕೂತ್ಕೊಂಡಿದ್ದೀನಿ ನೋಡಿ. ಎಲ್ಲ ಮೇಕಪ್ ಮಾಡಿದ್ದೆಲ್ಲ ತೆಗೆದು, ಜಾಸ್ತಿ ಮಾಡಿರಲಿಲ್ಲ, ಲಿಪ್ಸ್ಟಿಕ್ ಅದೆಲ್ಲ ಹಾಕಿದ್ದೆಲ್ಲ ಅದನ್ನೆಲ್ಲ ತೆಗೆದು ಈಗ ಕೂತ್ಕೊಂಡಿದ್ದೀನಿ. ಯಾಕೆ ಗೊತ್ತುಂಟ, ನಾನು ಯಾವಾಗಲೂ ನಿಮಗೆ ಹೇಳ್ತೀನಿ, ನೀವು ಏನೇ ಮೇಕಪ್ ಮಾಡಿದರೂ ರಾತ್ರಿ ಮಲಗುವ ಮೊದಲು ಅದನ್ನೆಲ್ಲ ರಿಮೂವ್ ಮಾಡಿಬಿಡಿ. ರಿಮೂವ್ ಮಾಡಿ ಆಮೇಲೆ ಫೇಸ್ ವಾಶ್ ಮಾಡಲಿಕ್ಕೆ ಉಂಟ ಮಾಡಿ, ಅಥವಾ ಏನಾದರೂ ನೈಟ್ ಸಿರಮ್ ಹಾಕ್ಲಿಕ್ಕೆ ಉಂಟ ಹಾಕಿ ಆಮೇಲೆ ಚೊಚ್ಚ ಮಾಡಿ, ಅವಾಗ ಕರೆಕ್ಟ್ ಆಗುತ್ತೆ. ಹಾಗೂ ಸುಮಾರು ಜನ ನನ್ನ ಕ್ರೀಮ್ ನೀವು ಯೂಸ್ ಮಾಡ್ತಾಯಿದ್ರಿ, ಆದರೆ ಏನು ಗೊತ್ತುಂಟ, ಇವಾಗ ಪ್ರೀ ಆರ್ಡರ್ ನಡೀತಾ ಉಂಟು. ಎಷ್ಟೊಂದು ನಾನು ತಗೊಂಡು ಬಂದಾಗ ಎಲ್ಲ ನಾನು ಎಣಿಸೇ ಇರಲಿಲ್ಲ, ಇದೆಲ್ಲ ನಿಮ್ಮ ಪ್ರೀತಿಯಷ್ಟೇ. ಇಷ್ಟು ಬೇಗ ಅಷ್ಟು ಪೀಸಸ್ ಖಾಲಿ ಆಗುತ್ತೆ ಅಂತ ಹೇಳಿ ನನ್ನ ಸ್ಕಿನ್ ಕೇರ್ ತುಂಬ ಖುಷಿ ಆಯಿತು ನನಗೆ. ಆದರೆ ಈಗ ಔಟ್ ಆಫ್ ಸ್ಟಾಕ್ ಆಗಿದೆ, ಅಂದರೆ ಬರ್ತಾ ಉಂಟು. ಆರ್ಡರ್ ಆವಾಗಲೇ ಮಾಡಿದ್ದೀವಿ, ಆದರೆ ಅದು ಆಗಲಿಕ್ಕೆ ಪ್ರೊಸೆಸ್ ಆಗಬೇಕಲ್ವ, ಹಾಗೆ ಅದು ಬರ್ತಾ ಉಂಟು, ಆನ್ ದ ವೇ ಉಂಟು. ಆದರೆ ಒಂದು 15 ಡೇಸ್ ಎಲ್ಲ ತಾಗುತ್ತೆ. ಹಾಗಾಗಿ ಸುಮಾರು ಜನ ಪ್ರೀ ಆರ್ಡರ್ ಮಾಡಿದ್ದೀರಾ, ಏನು ಕೂಡ ಹೆದರಬೇಡಿ, ನಿಮ್ಮ ದುಡ್ಡು ಎಲ್ಲಿ ಕೂಡ ಹೋಗೋದಿಲ್ಲ, ನಾನು ಕೂಡ ಇಲ್ಲೇ ಇದ್ದೀನಿ. ಹಾಗೂ ನೀವು ಇದು ಒಂದು 15 ದಿನ ಆದರೂ ವೆಯ್ಟ್ ಮಾಡಬೇಕಾಗುತ್ತೆ, ಅದು ಬರಬೇಕಲ್ವಾ, ಹಾಗಾಗಿ ನಾನು ಹೇಳ್ತಾ ಇರೋದು. ಹಾಗೂ ಇನ್ನೂ ಕೂಡ ಯಾರಿಗಾದರೂ ಆರ್ಡ್ರ್ ಮಾಡಲಿಕ್ಕಿದ್ರೆ ಇವಾಗಲೇ ಮಾಡಿಬಿಡಿ, ಯಾಕೆಂದರೆ ಬೇಗನೆ ಸ್ಟಾಕ್ ಖಾಲಿ ಆಗುತ್ತೆ. ಹಾಗಾಗಿ ತುಂಬ ಜನರಿಗೆ ಒಳ್ಳೆ ರಿಸಲ್ಟ್ ಬಂದಿದೆ, ಖುಷಿ ಆಯಿತು. ಎಲ್ಲರದ್ದು ಸೇಮ್ ನನಗೆ ಕಮೆಂಟ್ಸ್ ಏನಂದರೆ 2 ದಿನದಲ್ಲಿ ನನಗೆ ರಿಸಲ್ಟ್ ಸಿಕ್ತು, ನಮ್ಮ ಮುಖದಲ್ಲಿ ಗ್ಲೋ ಬಂದಿದೆ ಹಾಗೆ ಅಂತೇಳಿ ತುಂಬ ಖುಷಿ. ಥ್ಯಾಂಕ್ ಯು. ಹಾಗಾಗಿ ಮುಂದೆ ಕೂಡ ಯಾರಿಗಾದರೂ ಬೇಕಿದ್ರೆ ಪ್ರೀ ಆರ್ಡರ್ ಮಾಡಿ. ಹಾಗೂ ನಿಮ್ಮದು ಖಾಲಿ ಆಗ್ತಾ ನಿಜವಾಗ್ಲೂ ನಂದದು 1 ತಿಂಗಳು ಬರುತ್ತೆ ನೀವು ಕರೆಕ್ಟಾಗಿ ಯೂಸ್ ಮಾಡಿದರೆ. ಕೆಲವ್ರದ್ದು ಫೇಸ್ ವಾಶ್ ಬೇಗನೆ ಖಾಲಿ ಆಗುತ್ತೆ, ಯಾಕೆಂದರೆ 2 ಸಲ ಹಾಕ್ತಾರೆ, ಕೆಲವರು 3 ಸಲ ಹಾಕ್ತಾರೆ. ಹಾಗಾಗಿ ಅದು ಖಾಲಿ ಆದರೆ ನೀವು ಬೇಗನೆ ಸ್ವಲ್ಪ ಇರುವಾಗಲೇ ಆರ್ಡ್ರ್ ಮಾಡಿಬಿಡಿ, ಇದರ ಕಷ್ಟ ಆಗುತ್ತೆ ಮತ್ತೆ. ಹಾಗಾಗಿ ನಾನು ಹೇಳೋದು, ಆದರೆ ಆರ್ಡ್ರ್ ಮೇಲೆ ಆರ್ಡ್ರ್ ಬರ್ತಾನೆ ಇದೆ, ನಾವು ಮಾಡ್ತಾನೆ ಇರ್ತೀವಿ, ಬರ್ತಾನೆ ಇರುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಸ್ವಲ್ಪ ಬರುವಾಗ ಡೆಲಿವರಿ ಇದರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ, ಬಿಟ್ಟರೆ ಮತ್ತು ಬೇರೆ ಏನೂ ಇಲ್ಲ. ಹಾಗಾಗಿ ತುಂಬ ಖುಷಿ, ಎಲ್ಲ ಖಾಲಿಯಾಗಿ ಈಗ ನೆಕ್ಸ್ಟ್ ಆರ್ಡರ್ಗೆ ಬರ್ತಾ ಉಂಟು ನಂದು ಅಂತ ಹೇಳಿ, ನೆಕ್ಸ್ಟ್ ಬ್ಯಾಚ್ ನಂದು. ಹಾಗೆ ನೆಕ್ಸ್ಟ್ ಇನ್ನೊಂದು ಏನು ಹೇಳಲಿಕ್ಕೆ ಹೋದೆ, ತುಂಬ ಖುಷಿ ಆಯಿತು ಇವತ್ತು. ನೀವು ಕೂಡ ಎಂಜಾಯ್ ಮಾಡಿರ್ಬೋದು ಅಂತ ಎನಿಸ್ತೀನಿ. ಸುಮಾರು ಜನ ಹೇಳ್ತಾ ಇದ್ರು, ನಮಗೂ ಕೂಡ ನಿಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರಾಗಬೇಕು, ನಿಮ್ಮ ಫ್ಯಾಮಿಲಿಯಲ್ಲಿ ನೆಕ್ಸ್ಟ್ ಜನ್ಮ ಇದ್ದರೆ ಹುಟ್ಟಬೇಕು ಹಾಗೆ ಹೀಗೆ ಅಂತ ಹೇಳಿ ತುಂಬ ಖುಷಿ ಕೇಳಿ, ತುಂಬ ಖುಷಿ ಆಗುತ್ತೆ. ಆದರೆ ಏನು ಗೊತ್ತುಂಟ, ನಿಮಗೂ ಕೂಡ ಫ್ಯಾಮಿಲಿ ಇದೆ ನೋಡಿ, ಅದು ನೀವು ಮನಸ್ಸು ಮಾಡಿದರೆ ನಮ್ಮ ಫ್ಯಾಮಿಲಿ ರೀತಿ ಮಾಡ್ಬೋದು. ಕೆಲವರದ್ದು ಆಗೋದಿಲ್ಲ, ನನಗೆ ಅರ್ಥ ಆಗುತ್ತೆ, ಆದರೆ ನೀವು ಕೂಡ ಮನಸ್ಸು ಮಾಡಿದರೆ ಮಾಡ್ಬೋದು. ಫಸ್ಟಿಗೆ ನಾವು ಫ್ಯಾಮಿಲಿ ಮೆಂಬರ್ಸನ್ನು ಈಗ ಮದುವೆ ಆಗಿ ಹೋದ್ಮೇಲೆ ಅಥವಾ ಇನ್ನು ಏನೇ ಇದ್ದರೂ ಫ್ಯಾಮಿಲಿ ಎಲ್ಲ ಮೆಂಬರ್ಸನ್ನು ನಮ್ಮವರಂತ ನಾವು ಎಕ್ಸೆಪ್ಟ್ ಮಾಡಬೇಕು. ನೆಕ್ಸ್ಟ್ ನಾನು ಅಂತ ಹೇಳಿ ಹೇಳ್ತಾರೆ ನೋಡಿ, ಒಂಥರ ಎಂತ ಹೇಳ್ತಾರೆ, ಸ್ವಾರ್ಥಿ, ಸೆಲ್ಫಿಶ್ ಆಗೋದಕ್ಕಿಂತ ನಾವು ಅಂತ ಹೇಳೋದನ್ನು ಫಸ್ಟಿಗೆ ನಾವು ಕಲಿಬೇಕು. ಫ್ಯಾಮಿಲಿಯಲ್ಲಿ ತುಂಬ ಜನ ಇದ್ದರೆ ಅದನ್ನು ನಾವು ಫಸ್ಟ್ ಕಲಿಬೇಕು, ಆವಾಗ ಸರಿಯಾಗುತ್ತೆ ಅಲ್ಲ. ಕೆಲವೊಮ್ಮೆ ನಾವು ಸೆಲ್ಫಿಶ್ ಆಗಬೇಕಾಗತ್ತೆ, ಯಾವಾಗ ಗೊತ್ತುಂಟಾ, ನಮ್ಮ ವಿಚಾರದಲ್ಲಿ ಬರುವಾಗ, ಅಂದರೆ ನಮ್ಮ ಸ್ಕಿನ್ ಬಗ್ಗೆ ಅಥವಾ ನಮ್ಮ ಸೆಲ್ಫ್ ಕೇರ್ ಬಗ್ಗೆ, ನಮ್ಮ ಆರೋಗ್ಯದ ಬಗ್ಗೆ ಎಲ್ಲ ಯೋಚನೆ ಮಾಡುವಾಗ ಫ್ಯಾಮಿಲಿ ಅಂತ ಇರಬಾರ್ದು. ಆವಾಗ ನಾವು ನಮ್ಮ ಕೇರನ್ನು ನಾವು ತಗೊಳ್ಬೇಕಾಗತ್ತೆ. ಅದನ್ನು ಕೂಡ ನಾನು ನಿಮಗೆ ಸುಮಾರು ಸಲ ಹೇಳಿದ್ದೀನಿ. ಈ ಕೆಲಸದಲ್ಲೇ ಇದ್ದು ನಿಮ್ಮ ಬಗ್ಗೆ ನೀವು ಕೇರ್ ತೊಗೊಳ್ಳೋದಿದ್ದರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ, ನಿಮ್ಮ ಸ್ಕಿನ್ ಹಾಳಾಗುತ್ತೆ. ನೀವು ಚೆನ್ನಾಗಿದ್ದರೆ, ನೀವು ನಗಾಡ್ತಾ ಇದ್ದರೆ ಮಾತ್ರ ಅಲ್ವಾ, ಎಲ್ಲರೂ ಕೂಡ ಹಾಗೆ ನಗಾಡ್ತಾ ಇರ್ತಾರೆ. ಈಗ ನಮ್ಮ ಮನೆಯಲ್ಲಿ ನಾನು ಸ್ವಲ್ಪ ಚಪ್ಪೆ ಆದರೆ ಇಡೀ ಮನೆ ಸ್ವಲ್ಪ ಚಪ್ಪೆನೇ ಇರುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ ಗೊತ್ತುಂಟ, ಏನೇನು ನೋವಿದ್ರು, ಈಗ ಹುಷಾರಿಲ್ಲ ಅಥವಾ ನಾನು ಅದನ್ನು ಜಾಸ್ತಿ ಇದು ಮಾಡಲಿಕ್ಕೆ ಹೋಗಲ್ಲ. ಯಾಕೆ ಗೊತ್ತಿಲ್ಲ, ಬೇರೆಯವ್ರಿಗೆ ಕೂಡ ನೋವಾಗುತ್ತೆ, ಅಥವಾ ಏನಾದರೂ ಜಗಳ ಆದರೆ ಅಥವಾ ಇನ್ನೇನಾದರೂ ಆದರೆ ಅದನ್ನು ಜಾಸ್ತಿ ಎಳಲಿಕ್ಕೆ ಹೋಗಲ್ಲ. ಯಾಕೆ ಗೊತ್ತುಂಟ, ಅದನ್ನು ಎಳಲಿಕ್ಕೆ ಹೋದರೆ ಎಲ್ಲರೂ ಕೂಡ ಮನೆಯಲ್ಲಿ ಬೇಸರದಿಂದ ಇರ್ತಾರೆ. ಹಾಗಾಗಿ ಎಲ್ಲರಿಗೂ ನೋವಿಸೋದಕ್ಕಿಂತ ಅದನ್ನು ಮರೆತು ಬಿಡೋದು ಒಳ್ಳೇದಂತ ಹೇಳಿ ಕೆಲವೊಮ್ಮೆ ನಾನು ಅದನ್ನು ಲೆಟ್ ಗೋ ಅಂತ ಹೇಳ್ತಾರೆ ನೋಡಿ, ಆ ರೀತಿ ಮಾಡಿಬಿಡ್ತೀನಿ. ಹೋಗಲಿ ಬಿಡಿ ಅಂತ ಹೇಳಿ. ಹಾಗೆ ನಿಮಗೆ ಕೂಡ ಹಾಗೆ ಹೇಳೋದು ನಾನು.
ಹಾಗೂ ಒಂದು ಫ್ಯಾಮಿಲಿ ಅಂದ ಮೇಲೆ ಎಲ್ಲ ಏಜಿನವರು ಕೂಡ ಇರ್ತಾರೆ, ಸಣ್ಣದಿಂದ ವಯಸ್ಸಾದವರು. ಅವರವರದ್ದು ಬೇರೆ ಬೇರೆ ರೀತಿಯ ಅಭಿಪ್ರಾಯ ಇರುತ್ತೆ, ಅವರವರದ್ದು ಬೇರೆ ಬೇರೆ ರೀತಿಯ ಚಾಯ್ಸ್ ಇರುತ್ತೆ, ಇಷ್ಟ ಇರುತ್ತೆ. ಅದನ್ನು ನಾವು ಫಸ್ಟ್ ತಿಳಿಬೇಕು. ಎಲ್ಲರನ್ನು ಒಂದೇ ರೀತಿ ಟ್ರೀಟ್ ಮಾಡಲಿಕ್ಕೆ ಆಗಲ್ಲ. ಆ ಟೈಮಲ್ಲಿ ನಾವು ಸಣ್ಣವರಿದ್ದರೆ, ಚಿಕ್ಕವರಿದ್ದರೆ ಅಥವಾ ಯಂಗ್ಸ್ಟರ್ ಇದ್ದರೆ ಅವರನ್ನು ಅವ್ರ ರೀತಿ ನಾವು ಟ್ರೀಟ್ ಮಾಡಬೇಕಾಗತ್ತೆ. ಅವರೊಟ್ಟಿಗೆ ನಾವು ಅವರಾಗಿ ಇರಬೇಕಾಗತ್ತೆ. ಏಜ್ ಅವರಿದ್ದರೆ ಅವರನ್ನು ಆ ರೆಸ್ಪೆಕ್ಟ್ ಇದು ಕೊಟ್ಟು ನಾವು ಟ್ರೀಟ್ ಮಾಡಬೇಕಾಗತ್ತೆ. ಅಥವಾ ನಮ್ಮ ಹಾಗೆ ನಮ್ಮ ಏಜಿನವರಲ್ಲಿದ್ದರೆ ನಮ್ಮ ಹಾಗೆ ಅವರನ್ನು ಒಂದು ಫ್ರೆಂಡ್ಸ್ ರೀತಿ ಅಥವಾ ಹೀಗೆ ನಾವು ನೋಡಬೇಕಾಗತ್ತೆ. ಎಲ್ರಿಗೂ ರೆಸ್ಪೆಕ್ಟ್ ಕೊಡಬೇಕಾಗತ್ತೆ ಫ್ಯಾಮಿಲಿಯಲ್ಲಿ. ಅದು ಮೇನ್. ಹಾಗೆಲ್ಲ ಇದ್ದರೆ ಸ್ವಲ್ಪ ನಗಾಡ್ತಾ ಇರಿ, ಯಾವಾಗಲೂ ಮುಖವನ್ನು ಊದ್ಕೊಂಡಿರೋದೆಲ್ಲ ಸರಿಯಾಗೋದಿಲ್ಲ. ಅವಾಗೆಲ್ಲ ಫ್ಯಾಮಿಲಿ ಒಂದೇ ಇರ್ತಾರೆ, ಎಲ್ಲರೂ ಬರ್ತಾರೆ ಹೋಗ್ತಾರೆ, ಚೆನ್ನಾಗಿರ್ತೀವಿ, ಆಟ ಆಡ್ತಾ ನಗಾಡ್ತಾ ಈ ರೀತಿ ಇರುತ್ತೆ. ಹಾಗೆ ನಿಮಗೆ ಕೂಡ ಹೇಳುದು ನಾನು, ಒಬ್ಬರಿಂದ ಫ್ಯಾಮಿಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಕೂಡ ಸೇರಿದ್ರೇ ಫ್ಯಾಮಿಲಿ ಆಗೋದು. ಹಾಗಾಗಿ ಎಲ್ಲರ ಮನಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಎಷ್ಟೋ ಸಲ ನಾವು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಕೆಲವೊಮ್ಮೆ ಅವರಿಗೆ ಇಷ್ಟ ಇದ್ದಿದ್ದು ನಮಗೆ ಇಷ್ಟ ಇರಲಿಕ್ಕಿಲ್ಲ. ಆದರೆ 4 ಜನರಿಗೆ ಇಷ್ಟ ಇರುವಾಗ ಒಬ್ರಿಗೋಸ್ಕರ ನಾನು ಸುಮ್ಮನೆ ಇರೋದು ಒಳ್ಳೇದಲ್ಲ ಅಂತಾಗಿ ನಾನು ಕೂಡ ಅದರಲ್ಲಿ ಸೇರಿಬಿಡ್ತೀನಿ. ಆ ರೀತಿ ಇದ್ರೇ ಅದು ಸರಿಯಾಗುತ್ತೆ. ಕೆಲವೊಮ್ಮೆ ಅವ್ರು ನನ್ನನ್ನು ಅರ್ಥ ಮಾಡಿ ನನ್ನ ಇಷ್ಟದ ಪ್ರಕಾರ ಮಾಡ್ತಾರೆ. ಹೀಗೆ ಫ್ಯಾಮಿಲಿಯಲ್ಲಿ ಒಬ್ಬರಿಗೊಬ್ಬರು ಅರ್ಥ ಮಾಡಿ ಒಗ್ಗಟ್ಟಲ್ಲಿ ಎಲ್ಲ ಇದ್ದರೆ ಎಲ್ಲ ಸಾಧ್ಯ ಆಗುತ್ತೆ. ಆಗಲ್ಲ ಅಂತಿಲ್ಲ, ಎಲ್ಲವೂ ಈ ಕೈಯಲ್ಲಿರುತ್ತೆ ಅಷ್ಟೇ. ಒಂದು ಫ್ಯಾಮಿಲಿನ ಹಾಳು ಮಾಡೋದಿರಲಿ ಅಥವಾ ಒಳ್ಳೇದು ಮಾಡೋದಿರಲಿ ಅಲ್ವಾ. ಹಾಗೆ ಕೆಲವರದ್ದು ನನಗೆ ಅರ್ಥ ಆಗುತ್ತೆ. ನೀವು ಎಷ್ಟೇ ಒಳ್ಳೇದು ಮಾಡಲಿ, ಎಷ್ಟೇ ಏನು ಮಾಡಲಿ, ಹೇಳೋದು ಹೇಳ್ತಾರೆ, ಮಾಡೋದು ಮಾಡ್ತಾರೆ, ಅದು ನನಗೆ ಅರ್ಥ ಆಗುತ್ತೆ. ಅವರನ್ನು ನಾವು ತಿದ್ದಲಿಕ್ಕೂ ಆಗಲ್ಲ, ಅವರನ್ನು ನಾವು ಏನು ಮಾಡಲಿಕ್ಕೂ ಆಗಲ್ಲ. ಆದರೆ ಆದಷ್ಟು ನಾವು ಸ್ವಲ್ಪ ನೋಡಿ ಟ್ರೈ ಮಾಡಿ, ಆಗುತ್ತೆ. ಅದು ನೀವು ಖುಷಿಯಲ್ಲಿ ಇರಿ, ಆವಾಗ ಎಲ್ಲನೂ ಸರಿ ಆಗುತ್ತೆ. ಎಲ್ಲರೊಟ್ಟಿಗೆ ನಗಾಡ್ತಾ ಮಾತಾಡಲಿಕ್ಕೆ ಟ್ರೈ ಮಾಡಿ, ಎಲ್ಲರನ್ನು ಅರ್ಥ ಮಾಡಿ. ದೊಡ್ಡ ದೊಡ್ಡ ಗಿಫ್ಟ್ ಅದು ಇದೆಲ್ಲ ಕೊಡಬೇಕಂತ ಇಲ್ಲ, ಆದರೆ ಏನು ಅವ್ರಿಗೆ ಇಷ್ಟ ಅದನ್ನು ನೋಡಿ ಮಾಡಲಿಕ್ಕೆ ಟ್ರೈ ಮಾಡಿ. ಇದರಿಂದೆಲ್ಲ ಸಾಧ್ಯ ಆಗುತ್ತೆ. ಅದನ್ನೇ ನಿಮ್ಮ ಮಕ್ಕಳಿಗೆ ಕೂಡ ಕಲಿಸಿ. ಫ್ಯಾಮಿಲಿ ಇಂಪಾರ್ಟೆನ್ಸ್ ಮಕ್ಕಳಿಗೆ ಕೂಡ ಕಲಿಸಬೇಕು ನಾವು. ಯಾಕೆಂದರೆ ಮುಂದೆ ಒಬ್ಬೊಬ್ಬರೇ ಇರಬಾರ್ದು, ಮಕ್ಕಳು ಕೂಡ ಲೋನ್ಲಿ ಫೀಲ್ ಮಾಡಬಾರ್ದು. ಹಾಗಾಗಿ ಫ್ಯಾಮಿಲಿ ಜೊತೆ ಬೆರೆಯಲು ಅವ್ರಿಗೆ ಕೂಡ ಕಲಿಸ್ಬೇಕು ನಾವು, ಗೊತ್ತಾಯ್ತಲ್ಲ. ಓಕೆ, ಇಷ್ಟು ಇವತ್ತು ಹೇಳಲಿಕ್ಕಿತ್ತು ನನಗೆ, ಹೇಳಿದ್ದೀನಿ. ಹಾಗೂ ನೆಕ್ಸ್ಟ್ ಖಂಡಿತ ನೀವು ಎಂಜಾಯ್ ಮಾಡಿರ್ಬೋದು ಅಂತ ಎನಿಸ್ತೀನಿ. ಹೀಗೇ ಪ್ರೀತಿ ಕೊಡ್ತಾ ಇರಿ, ನೋಡ್ತಾ ಇರಿ ಹಾಗೂ ಬರ್ತಾ ಇರಿ. ಓಕೆ, ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಮಲಗಬೇಕು, ಫುಲ್ ಟಯರ್ಡ್ ಆಗಿದೆ, ಸಾಕಾಗಿದೆ. ಇನ್ನೂ ಕೂಡ ಅಲ್ಲಿ ಹೊರಗಡೆ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ನಿಮಗೆ ಸೌಂಡ್ ಕೇಳ್ತಾ ಇದೆಯಾ ಗೊತ್ತಿಲ್ಲ, ನನಗೆ ಸಾಂಗ್ ಇದ್ದಲ್ಲ, ಎಲ್ಲರೂ ನಲಿತಾ ಇದ್ದಾರೆ ಹೊರಗಡೆ. ನನಗೆ ಸಾಕಾಗಿದೆ ಇವತ್ತು ಫುಲ್ ಅಂತೇಳಿ ನಾನು ಕೂತ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಸೆಲ್ಫ್ ಬಗ್ಗೆ ಕೇರ್ ತಗೊಳ್ಳಿ ಫಸ್ಟಿಗೆ. ನೀವು ಹುಷಾರಾಗಿರಿ ಯಾವಾಗಲೂ. ಓಕೆ, ಬಾಯ್ ಬಾಯ್.